ಇಸ್ರೇಲ್ ಅಮೆರಿಕ ದಾಳಿಗೆ ಪ್ರತಿಯಾಗಿ ಇರಾನ್ ಕೂಡ ನಿರಂತರವಾಗಿ ದಾಳಿಯನ್ನ ಮಾಡ್ತಾ ಇದ್ದು ಸೌದಿ ಅರೇಬಿಯಾದ ಅರಾಮೋ ತೈಲ ಸಂಸ್ಕರಣಾ ಘಟಕದ ಮೇಲೆ ಡ್ರೋನ್ ದಾಳಿಯನ್ನ ಮಾಡಿದೆ. ಸೌದಿ ಅರೇಬಿಯಾದ ರಾಸ್ ತನುರಾದಲ್ಲಿರುವಂತಹ ಪ್ರಮುಖ ಇಂಧನ ಕೇಂದ್ರವಾಗಿದ್ದು ಭೀಕರ ದಾಳಿಗೆ ತೈಲ ಸಂಸ್ಕರಣಾ ಘಟಕ ಹೊತ್ತಿ ಹೊರಟಿದೆ. ಅಮೆರಿಕ ರಾಯಭಾರ ಕಚೇರಿ ಮೇಲೂ ಕೂಡ ಇರಾನ್ ದಾಳಿಯನ್ನ ಮಾಡಿದೆ. ಕುವೈತ್ನಲ್ಲಿರುವಂತಹ ಕಚೇರಿ ಮೇಲೆ ಶಹೀದ್ 136 ಡ್ರೋನ್ಗಳ ಮೂಲಕ ದಾಳಿಯನ್ನ ಮಾಡಿರುವಂತಹ ಶಂಕೆ ಇದ್ದು ದಾಳಿಯಿಂದಾಗಿ ಕಚೇರಿ ಧ್ವಂಸವಾಗಿದೆ. ಅಲ್ಲದೆ ಕುವೈತ್ ನಾಗರಿಕರಿಗೆ ಎಚ್ಚರದಿಂದ ಇರುವಂತೆ ಸೂಚನೆಯನ್ನ ಕೂಡ ಕೊಡಲಾಗಿದೆ. ಇಸ್ರೇಲ್ ಮತ್ತು ಅಮೆರಿಕ ಇರಾನ್ ಯುದ್ಧದಲ್ಲಿ 3 ಭಾರತೀಯರು ಮೃತಪಟ್ಟಿದ್ದಾರೆ. 25 ಭಾರತೀಯರು ಗಾಯಗೊಂಡಿದ್ದಾರೆ. ಒಮಾನ್ ಕೊಲ್ಲಿಯ ಮಾರ್ಷಲ್ ದ್ವೀಪದ ಬಳಿ ನಡೆದಿರುವಂತಹ ಸ್ಫೋಟದ ವೇಳೆ ದುರ್ಘಟನೆ ನಡೆದಿದೆ. ಇನ್ನು ಎಂಕೆಡಿ ವ್ಯೋಮ್ ಹೆಸರಿನ ದೋಣಿಯಲ್ಲಿದ್ದ ಭಾರತೀಯರು ಸಾವನ್ನಪ್ಪಿದ್ದು ಮೃತರ ಹೆಸರು ವಿಳಾಸ ಇನ್ನೂ ಪತ್ತೆ ಆಗಿಲ್ಲ. ಮಧ್ಯಪ್ರಾಚ್ಯದಲ್ಲಿ ನಡೀತಾ ಇರುವಂತಹ ಯುದ್ಧದ ಬಗ್ಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಕಳವಳವನ್ನು ವ್ಯಕ್ತಪಡಿಸಿದ್ದಾರೆ. ಸೌದಿ ಅರೇಬಿಯಾದ ರಾಜ ಮೊಹಮ್ಮದ್ ಬಿನ್ ಸಲ್ಮಾನ್ ಹಾಗೂ ಜೋರ್ಡನ್ನ ರಾಜ ಅಬ್ದುಲ್ಲಾ ಜೊತೆ ಪ್ರಧಾನಿ ಮೋದಿ ನಿನ್ನೆ ಮಾತುಕತೆಯನ್ನು ಮಾಡಿದ್ದಾರೆ. ಈ ಬಗ್ಗೆ ಎಕ್ಸ್ನಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಪೋಸ್ಟ್ ಅನ್ನು ಮಾಡಿದ್ದು ಸೌದಿ ಅರೇಬಿಯಾದ ಮೇಲೆ ನಡೆದಿರುವಂತಹ ದಾಳಿಯನ್ನ ಭಾರತ ಖಂಡಿಸುತ್ತೆ. ಶಾಂತಿ ಸ್ಥಾಪನೆಗೆ ಭಾರತ ಆಗ್ರಹಿಸುತ್ತೆ. ಸೌದಿ ಅರೇಬಿಯಾದಲ್ಲಿ ಹಾಗೂ ಜೋರ್ಡನ್ ಇರುವಂತಹ ಭಾರತೀಯರನ್ನ ಸುರಕ್ಷಿತವಾಗಿ ನೋಡಿಕೊಳ್ಳುವುದಕ್ಕೆ ನಾನು ಸರ್ಕಾರವನ್ನ ಅಭಿನಂದಿಸ್ತೇನೆ ಅಂತ ಹೇಳಿದ್ರು. ಇಸ್ರೇಲ್ ಇರಾನ್ ಮಧ್ಯೆ ಯುದ್ಧ ನಡೀತಾ ಇದ್ದು ಹೀಗಾಗಿ ಮುಂಜಾಗ್ರತಾ ಕ್ರಮವಾಗಿ ವಿಮಾನ ಹಾರಾಟ ಸ್ಥಗಿತ ಮಾಡಲಾಗಿತ್ತು. ಇದೀಗ ಯುದ್ಧದ ವಾತಾವರಣದ ನಡುವೆಯೇ ಅಬುಧಾಬಿಯಿಂದ ಬೆಂಗಳೂರಿಗೆ ವಿಮಾನ ಆಗಮಿಸಿದೆ.